ಮನುಷ್ಯ ನ್ಯಾಚುರಲ್ ಆಗಿ ಅವನ ಬಿ.ಪಿ.ನ ಹೇಗೆ ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮೊದಲನೇದು ವೆಯ್ಟ್, ತೂಕ. ಒಬ್ಬ ಮನುಷ್ಯ 60 kg ಇದ್ದಾನೆ ಅನ್ಕೊಳ್ಳಿ. ಇವಾಗ ಅದೇ ಮನುಷ್ಯ 80 kg ಆದರೆ ಅವನ ಹಾರ್ಟ್ ಜಾಸ್ತಿ ಪಂಪ್ ಮಾಡಬೇಕಾಗುತ್ತೆ, ಆವಾಗ ಕೂಡ ಬಿ.ಪಿ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಉಪ್ಪು ಮತ್ತೆ ಸಕ್ಕರೆ. ಉಪ್ಪು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಉಪ್ಪು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. ನೀರನ್ನ ಹಿಡಿದಿಟ್ಕೊಂಡಾಗ ನಮ್ಮ ಬ್ಲಡ್ ವಾಲ್ಯೂಮು ಜಾಸ್ತಿ ಆಗುತ್ತೆ, ಆವಾಗ ಕೂಡ ನಮ್ಮ ಬಿ.ಪಿ ಜಾಸ್ತಿ ಆಗುತ್ತೆ. ಮತ್ತೆ ಸಕ್ಕರೆ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಅಡ್ವಾನ್ಸ್ಡ್ ಎಂಡ್ ಗ್ಲೈಕೇಷನ್ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ನಮ್ಮ ರಕ್ತನಾಳಗಳಲ್ಲಿ ಹೋಗಿ ಡೆಪಾಸಿಟ್ ಆಗುತ್ತೆ. ಈ ಅಡ್ವಾನ್ಸ್ ಎಂಡ್ ಗ್ಲೈಕೇಷನ್ ಪ್ರಾಡಕ್ಟ್ ನಮ್ಮ ರಕ್ತನಾಳಗಳಲ್ಲಿ ಹೋಗಿ ಡೆಪಾಸಿಟ್ ಆದಾಗ ರಕ್ತನಾಳಗಳು ಕನ್ಸ್ಟ್ರಿಕ್ಟ್ ಮತ್ತೆ ಡೈಲೇಟ್ ಆಗಕ್ಕೆ ಆಗಲ್ಲ, ಅವಾಗ ಕೂಡ ಬಿ.ಪಿ ಬರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಬಿ.ಪಿ ಕಡಿಮೆ ಆಗ್ಬೇಕಂದ್ರೆ ನೀವು ಮಾಡಬೇಕು ಉಪವಾಸ, ಫಾಸ್ಟಿಂಗ್. ಉಪವಾಸ ಮಾಡೋದ್ರಿಂದ ನಮ್ಮ ಬಿ.ಪಿ ಅಪ್ರಾಕ್ಸಿಮೇಟ್ಲಿ 37 mmHg ಅಷ್ಟು ಕಡಿಮೆ ಆಗುತ್ತೆ ಅಂತ ಒಂದು ರಿಸರ್ಚ್ ಅಲ್ಲಿ ಗೊತ್ತಾಗಿದೆ. ನಮ್ಮ ನಾರ್ಮಲ್ ಬಿ.ಪಿ ವ್ಯಾಲ್ಯೂ ಬಂದು 120/80. ಈ ವ್ಯಾಲ್ಯೂ ಅಕಸ್ಮಾತ್ 130 ಮೇಲೆ ಹೋದ್ರೆ ಅಥವಾ 160 ಎಷ್ಟಾರು ಇರಲಿ, ನೀವು ಕರೆಕ್ಟಾಗಿ ಡಾಕ್ಟರ್ ಗೈಡೆನ್ಸ್ ಅಲ್ಲಿ ಫಾಸ್ಟಿಂಗ್ ಮಾಡಿದ್ರೆ ನಿಮ್ಮ ಬಿ.ಪಿ ವ್ಯಾಲ್ಯೂ 37 ಪಾಯಿಂಟ್ ಅಷ್ಟು ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಎಕ್ಸರ್ಸೈಸ್, ವ್ಯಾಯಾಮ ಮಾಡಬೇಕು. ಯಾಕೆ ಅಂದ್ರೆ ನಾವು ಎಕ್ಸರ್ಸೈಸ್ ಮಾಡಿದಾಗ ನಮ್ಮ ರಕ್ತನಾಳಗಳು ಡೈಲೇಟ್ ಆಗುತ್ತೆ ಮತ್ತೆ ಕಾಂಟ್ರಾಕ್ಟ್ ಆಗುತ್ತೆ. ಆದ್ರೆ ನಾವೇನಾದ್ರು ಎಕ್ಸರ್ಸೈಸೇ ಮಾಡಿಲ್ಲ ಅಂದ್ರೆ ನಮ್ಮ ಆರ್ಟ್ರೀಸು ಸ್ಟಿಫ್ ಆಗುತ್ತೆ. ಆರ್ಟ್ರೀಸ್ ಸ್ಟಿಫ್ ಆಯ್ತು ಅಂದ್ರೆ ಬಿ.ಪಿ ಜಾಸ್ತಿ ಆಗುತ್ತೆ. ಸೊ ನಾವ್ ಯಾವಾಗ್ಲೂ ಎಕ್ಸರ್ಸೈಸ್ ಮಾಡಬೇಕು. ಹಾಗಾಗಿ ನಿಮ್ಮ ರಕ್ತನಾಳಗಳನ್ನ ಹೇಗೆ ಚೆನ್ನಾಗಿ ಇಟ್ಕೋಬೇಕು, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ಯಾವ ಫುಡ್ ನ ಕೊಡ್ಬೇಕು ಅನ್ನೋದನ್ನ ಈಗ ಹೇಳ್ಕೊಡ್ತೀನಿ ಬನ್ನಿ. ನಿಮ್ಮ ರಕ್ತನಾಳ ಚೆನ್ನಾಗಿರ್ಬೇಕಂದ್ರೆ ನೀವು ಕೊಡಬೇಕು ಒಮೆಗಾ 3 ರಿಚ್ ಫುಡ್ಸ್. ಓಕೆ, ಈ ಒಮೆಗಾ 3 ಯಾವ್ದಾದ್ರಲ್ಲಿ ಇರುತ್ತೆ ಅಂತ ನೋಡೋಣ. ಮೊದಲನೇದು ಫ್ಲಾಕ್ ಸೀಡ್ಸ್ ಅಂದ್ರೆ ಅಗಸೆ ಬೀಜ, ಎರಡನೇದು ಚಿಯಾ ಸೀಡ್ಸ್, ಮೂರನೇದು ವಾಲ್ನಟ್ಸ್, ನಾಲ್ಕನೇದು ಫಿಶ್. ಈ ಎಲ್ಲ ಐಟಮ್ಸ್ ತಿನ್ನೋದ್ರಿಂದ ನಿಮಗೆ ಒಮೆಗಾ 3 ಸಿಗುತ್ತೆ. ಒಮೆಗಾ 3 ನೀವು ಚೆನ್ನಾಗಿ ಕೊಟ್ರೆ ನಿಮ್ಮ ರಕ್ತನಾಳಗಳು ಹೆಲ್ತಿ ಆಗಿರುತ್ತೆ, ಅವಾಗ ಬಿ.ಪಿ ಕಡಿಮೆ ಆಗುತ್ತೆ. ಬೇಗ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಲಿ ಯಾರ್ಯಾರು ಬಿ.ಪಿ ಇಂದ ಸಫರ್ ಮಾಡ್ತಾರೆ ಅವರಿಗೆ ಈ ವಿಡಿಯೋನ ಕಳಿಸಿ. ಹಾಗೂ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ತಿಳ್ಕೊಬೇಕಂದ್ರೆ ಆರೋಗ್ಯ ಆಚಾರ್ಯ ಚಾನೆಲ್ನ ಫಾಲೋ ಮಾಡಿ. ಡಾಕ್ಟರ್ ಮನೋಜ್ ಸೈನಿಂಗ್ ಆಫ್. ಬೈ ಬಾಯ್.